ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ ನೋಡಿ, ಓಂ ಪ್ರಕಾಶ್ ರಾವ್ ಅವರ ಮೊದಲನೇ ಹೆಂಡತಿ, ಅದರಲ್ಲೂ ಮಾಜಿ ಪತ್ನಿ ಅಂತ ಕೂಡ ಹೇಳ್ಬೋದು, ಒಂದು ವಿಡಿಯೋದಲ್ಲಿ ಕೂಡ ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ರು ಏನಂತಂದರೆ 6 ವರ್ಷದಿಂದ ನನಗೆ ಕೆಲಸ ಇಲ್ಲ, ಸ್ಟೇಜ್ ಮೇಲೆ ಕಣ್ಣೀರು ಹಾಕಿದ್ರು. ನೋಡಿ, ಓಂ ಪ್ರಕಾಶ್ ಅವರ ಮಾಜಿ ಪತ್ನಿ ರೇಖಾ ದಾಸ್ ಅಂತ ಇವ್ರ ಹೆಸರು. ರೇಖಾ ದಾಸ್ ಟಾಕೀಸ್ ಅಂತ ಇವ್ರದೇ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಬಟ್ ಏನಂತಂದರೆ ಹೊಟ್ಟೆಪಾಡಿಗೋಸ್ಕರ ಏನೋ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ರು. ನೋಡಿ, ಸಾಕಷ್ಟು ಬಾರಿ ಚಲನಚಿತ್ರಗಳನ್ನು ತುಂಬ ನೀವು ಕಾಮಿಡಿ ಪಾತ್ರದಲ್ಲಂತೂ ನೋಡಿರ್ತೀರ ಇವ್ರನ್ನ. ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ, ಏನಾಗಿತ್ತು ಹಿಂದೆ ಅವ್ರ ಕುಟುಂಬದಲ್ಲಿ ಕಲಹಗಳು ಎಲ್ಲ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹೀಗೆ ಮಾಡ್ತಾ ನೋಡೋದ್ರಿಂದ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮಿಂದ ಒಂದು ಬೆಂಬಲ ಸಿಕ್ಕಷ್ಟೇ ತೃಪ್ತಿ ಸಿಗುತ್ತಷ್ಟೇ. ನೋಡಿ, 6 ವರ್ಷದಿಂದ ಕೆಲಸ ಇಲ್ಲ ಅಂದರೆ ಏನರ್ಥ? ನೋಡಿ, ಸಿನಿಮಾ ಇಂಡಸ್ಟ್ರಿಗೆ ನಾವು ಕಾಲಿಡಬೇಕಾದ್ರೇ ಅದು ಯೋಚನೆ ಮಾಡಬೇಕು. ನಾವು ಒಂದು ಇಂಡಸ್ಟ್ರಿಗೆ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಾ ಇದ್ದೀವಿ ಅಂದರೆ ಕೆಲಸವನ್ನು ಕಳ್ಕೊಂಡು, ನೋಡಿ, ಈಗ ನಾವೊಬ್ಬ ಸೆಲೆಬ್ರಿಟಿಯಾಗಿ ಸಾಮಾನ್ಯ ಒಂದು ಕೂಲಿ ಕೆಲಸಕ್ಕೋ ಎಲ್ಲ ಒಂದು ಕಂಪ್ನಿ ಕೆಲಸಕ್ಕೋ ಹೋಗ್ತೀವಿ ಅಂದರೆ ಒಂದು ಮಾನ ಮರ್ಯಾದೆ ಪ್ರಶ್ನೆ ಅದು. ಈಗ ಎಲ್ಲ ಕೂಡ ಕೇಳ್ತಾರೆ, ಪ್ರಶ್ನೆ ಮೇಲೆ ಸರಿ ಮಳೆಗೆ ಬಂದೇ ಬರುತ್ತೆ ಅದು. ಸೊ ಈಗ ಒಬ್ಬ ನಟಿಯಾಗಿ ಈಗ ನೀವು ಈ ಥರ ಸಣ್ಣ ಕೆಲಸ ಮಾಡ್ತಾಯಿದ್ದೀರಾ, ಏನೋ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀರಾ, ಯಾಕೆ ಈ ರೀತಿ ಮಾಡ್ತಾಯಿದ್ದೀರಾ ಅಂತೆಲ್ಲ ತುಂಬ ಕ್ವಶನ್ಗಳು ಕೂಡ ಕೇಳ್ತಾರೆ. ಯಾಕೆಂದರೆ ನೋಡಿ, ನಟಿಗೆ ಓಂ ಪ್ರಕಾಶ್ ರಾವ್ ಕೂಡ ಅದೇ ರೀತಿ ಕೈ ಕೊಟ್ಟು ಹೋಗಿಬಿಟ್ರು. ಹಿಂದೆ ಅಂತೂ ಮದುವೆ ಆದ್ರಂತೆ, ಕೊನೆಗೆ 3 ಮದುವೆ ಆಗಿದ್ದಾರೆ ಓಂ ಪ್ರಕಾಶ್ ರಾವ್. ಅದು ಬೇರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸದ್ಯಕ್ಕಂತೂ ಒತ್ತಾಯಿಸಿ ಮದುವೆ ಆಗಿದ್ರಂತೆ. ರೇಖಾ ದಾಸ್ನ ಕೂಡ ನಾನು ಆಗಲ್ಲ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರಂತೆ. ಆಗಲ್ಲ ಅಂದರೂ ಕೂಡ ಒಂದು ಏನೋ ಒತ್ತಾಯಿಸಿ ಮದುವೆ ಆಗಿ ಕೊನೆಗೆ ಏನೋ ಡಿವೋರ್ಸ್ ಆಯ್ತಂತೆ. ಆ ಟೈಮಲ್ಲಿ ಡಿವೋರ್ಸ್ ಆಗಿ ಸ್ಟಿಂಗ್ ಆಪರೇಷನಲ್ಲಿ ಕೂಡ ಆ ಟೈಮಲ್ಲಿ ಓಂ ಪ್ರಕಾಶ್ ರಾವ್ ಸಿಕ್ಕಿಬಿದ್ದ ಮೇಲೆ ನಂತರ ಏನಾಗುತ್ತೆ ಅಂತಂದರೆ, ಈಗ ನೋಡಿ ಅವ್ರ ಪರಿಸ್ಥಿತಿ ಎಲ್ಲಾಗಿದೆ ಅಂತ. ಅವ್ರ ಪರಿಸ್ಥಿತಿ ಈಗ ಕೊನೆಗೆ ಎಲ್ಲಿ ಹೋಗ್ಬಿಟ್ಟಿದೆ ಅಂದರೆ, ಓಂ ಪ್ರಕಾಶ್ ರಾವ್ ಅವರು ಮಗಳು ಕೂಡ ಇದ್ದಾರೆ. ಅವ್ರ ಮಗಳು ಕೂಡ ಈಗ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ಓಂ ಪ್ರಕಾಶ್ ರಾವರು ಸಿನಿಮಾದಲ್ಲಿ ನಿರ್ದೇಶಕ, ಹೌದು, ಎಷ್ಟೋ ಸಿನಿಮಾಗಳನ್ನು ಬ್ಲಾಕ್ ಬಸ್ಟರ್ ಮಾಡಿದ್ದಾರೆ, ಹಿಟ್ ಮಾಡಿದ್ದಾರೆ. ಕನ್ನಡದಲ್ಲೇ ಸುಮಾರು 50ಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ. ಸುಮಾರು ಒಂದು ಅವ್ರ ನಟನೆಯನ್ನು ಹೋಲಿಸ್ಕೊಂಡ್ರೆ ಸುಮಾರು 50ರಿಂದ 80ಕ್ಕೂ ಸಿನಿಮಾಗಳನ್ನ ನೋಡ್ಬೋದು. ತುಂಬ ಫೇಮಸ್ ಅವರು. NS ರಾವ್ ಅಂತಕ್ಕಂಥ ಒಬ್ಬ ನರಸಿಂಹರಾವ್ ಅಂತ ನಾವು ಏನು ಕರಿತೀವಿ, ಅವರ ಮಗ ಓಂ ಪ್ರಕಾಶ್ ರಾವ್, ಮತ್ತು ಅವರ ನೆಕ್ಸ್ಟು ಮಗಳು ಕೂಡ ಓಂ ಪ್ರಕಾಶ್ ರಾವ್ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇರೋದನ್ನ ನೋಡ್ಬೋದು. ಆದರೆ ರೇಖಾ ದಾಸ್ ಅವ್ರ ಬಗ್ಗೆ ನೀವು ಸ್ವಲ್ಪ ಹೇಳೋದಾದರೆ, ಹಿಂದೆ ಎಲ್ಲ ಮದುವೆ ಸ್ಟಾರ್ಟಿಂಗಲ್ಲಿ ಒಪ್ಪಿಸಿ ಅವ್ರಿಗೆ ಒಂದು ಮದುವೆ ಆಗಿತ್ತಂತೆ. ಯಾಕೆ ಈ ರೀತಿ ಮದುವೆ ಆಗಿದ್ರು? ಒಪ್ಪಿಸೋದಾದ್ರೂ ಕೂಡ ಬೇಕಾಗಿರಲಿಲ್ಲ. ನೋಡಿ, ಸಿನಿಮಾ ಅಂತ ಬಂದರೆ ಸಿನಿಮಾ ಇಂಡಸ್ಟ್ರಿ ಏನು ನನಗಷ್ಟು ಒಂದು ಪಾತ್ರ ಬೇಕಾಗಿತ್ತು ಅಷ್ಟೇ. ನೀವು ಸಾಧಕ್ ಕೋಕಿಲ ಅವರ ಒಂದು ಸಿನಿಮಾದಲ್ಲಿ ನೋಡ್ಬೋದು, ಎಷ್ಟೆಷ್ಟೋ ಕಾಮಿಡಿ ಪಾತ್ರಗಳಲ್ಲಿ ಕಾಣಿಸ್ಕೋತಾರೆ ಅವರು. ಇವತ್ತು ಮಾವನ ಮನೆಯನ್ನು ಒಂದು ಹೋಟೆಲಲ್ಲಿ ಚಿತ್ರದಲ್ಲಿ ನೋಡ್ಬೋದು. ಯಾಕೆಂದರೆ ಅದು ಶಿವರಾಜ್ ಕುಮಾರ್ ಅವರ ಒಂದು ತವರಿಗೆ ಬಾ ತಂಗಿ ಸಿನಿಮಾನೋ ಅಣ್ಣ ತಂಗಿ ಸಿನಿಮಾನೋ ಇರುತ್ತೆ ಅದು. ಆ ಸಿನಿಮಾದಲ್ಲಿ ಪಾತ್ರಗಳಲ್ಲಿ ನೀವು ನೋಡ್ಬೋದು ಸಾಧಕ್ ಕೋಕಿಲ ಅವ್ರ ಜೊತೆ. ಮತ್ತು ಅದು ಬಿಟ್ಟರೆ ಬೇರೆ ಕಾಮಿಡಿ ನಟನೆಯಲ್ಲಂತೂ ತುಂಬ ಫೇಮಸ್ ಇವರು ರೇಖಾ ದಾಸ್ ಅನ್ನೋರು. ಓಂ ಪ್ರಕಾಶ್ ರಾವ್ ಯಾಕೆ ಹಾಗಾದರೆ ಮೊದಲೇ ಹೆಂಡತಿಗೆ ಡಿವೋರ್ಸ್ ಆಗಿ ಕೈ ಕೊಟ್ಬಿಟ್ರು? ನೋಡಿ, 3 ಮದುವೆ ಆಗ್ತಾರೆ. ಮೊದಲೇ ಹೆಂಡತಿ ಕೂಡ ಬಿಟ್ಟು, ನೆಕ್ಸ್ಟು 2ನೇ ಹೆಂಡತಿನೂ ಕೂಡ ಬಿಟ್ಟು, ಮೂರನೇವರು ಆಗಿ ಈಗ 3ನೇವರು ಕೂಡ ಎಲ್ಲಿದ್ದಾರೆ ಅಂತ ಕೂಡ ನಿಮ್ಗೆ ಎಷ್ಟೋ ಜನಕ್ಕೆ ವಿಷಯಗಳು ಗೊತ್ತೇ ಇಲ್ಲ. ಅದನ್ನು ಹೋಗ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಾಗುತ್ತೆ ಓಂ ಪ್ರಕಾಶ್ ಅವರು ಒಂದು ಕುಟುಂಬದಲ್ಲಿ ಇಂಥ ಒಂದು ದಾಂಪತ್ಯದಲ್ಲಿ ಬಿರುಕು ಆಗೋದಕ್ಕೆ ಏನು ಕಾರಣ? ಅಷ್ಟಕ್ಕೂ ಕೂಡ ನೋಡಿ, ರೇಖಾ ದಾಸ್ ಅವರು ಕೂಡ ಎಷ್ಟು ಸಿಂಪಲ್ಲು. ಅದರಲ್ಲೂ ಕೂಡ ನೋಡಿ, ಈಗ ನೋಡಿ, ಬ್ಯಾಂಕ್ ಜನಾರ್ದನ್ ಅಂತ ನೀವು ಕೇಳ್ಬೋದು. ಅವ್ರೀಗ ತೀರೋಗಿದ್ದಾರೆ ಬ್ಯಾಂಕ್ ಜನಾರ್ದನ್ ಅವರು. ಬ್ಯಾಂಕ್ ಜನಾರ್ದನ್ ಅವ್ರ ಜೊತೆ ಕೂಡ ತುಂಬ ಸಹಪಾಠಿಯಾಗಿದ್ರಂತೆ. ಬ್ಯಾಂಕ್ ಜನಾರ್ದನ್ ಕೂಡ ಮಗಳೇ ಅಂತ ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ಇವರು ಅಪ್ಪ ಅಂತಕ್ಕೆಲ್ಲ ತುಂಬ, ಯಾಕೆಂದರೆ ಕಾಮಿಡಿ ನಟರಲ್ಲಿ ಕೂಡ ತುಂಬ ಹೊಂದಾಣಿಕೆ ಮಾಡ್ಕೊಂಡು ಬಂದವರು ರೇಖಾ ದಾಸ್ ಅವರು. ಹಿಂದೆ ಎಲ್ಲ ನೀವು ಅವರು 2018-19ರಿಂದ ಕೂಡ ಒಂದು ಯೂಟ್ಯೂಬ್ ಚಾನಲ್ನ ನೋಡಿರ್ತೀರ. ಅದರಲ್ಲೂ ಕೂಡ ಸಾಕಷ್ಟು ಒಂದು ಸಂದರ್ಶನ, ಇಂಟರ್ವ್ಯೂವನ್ನು ಮಾಡಿ ಹೆಚ್ಚು ನಟರಲ್ಲಿ, ಒಬ್ಬ ನಿರ್ದೇಶಕರಲ್ಲಿ, ನಟ ನಟಿಯರಲ್ಲಿ ಎಷ್ಟೆಷ್ಟೆಲ್ಲ ಕಷ್ಟಗಳಿವೆ ಅನ್ನೋದು ಕೂಡ ಹೇಳಿಕೆ ಮೂಲಕ, ವಿಡಿಯೋ ಮೂಲಕ ತೋರಿಸಿದ್ದಾರೆ ಅವರು. ಸಾಕಷ್ಟು ಇಂಟರ್ವ್ಯೂನ ಮಾಡಿ, ಸಂದರ್ಶನ ಮಾಡಿ, ಅದರಿಂದನೇ ನೋಡಿ ಒಂದು ಹೊಟ್ಟೆಪಾಡು ಅಂತ ನಾವೇನು ಕರಿತೀವಿ, ಹೊಟ್ಟೆಪಾಡಿಗೋಸ್ಕರ ಸಿನಿಮಾ ಮಾಡ್ಕೊಳ್ಳೋಕ್ಕೆ ತುಂಬ ಎಷ್ಟೋ ಜನ ನೋಡಿ, ಸಿನಿಮಾ ಮಾಡಬೇಕು ಅಂತಂದರೆ ನೀವು ಈ ಥರ ಎಲ್ಲ ನಮ್ಮ ಜೊತೆ ಕಮಿಟ್ ಆಗಬೇಕು, ಮಂಚದ ಮೇಲೆ ಮಲಗಬೇಕು, ಈ ಥರ ಏನೇನೋ ಸಾಕಷ್ಟು ನಿರ್ದೇಶಕರನ್ನು ನೀವು ನೋಡ್ಬೋದು. ಆ ರೀತಿ ಎಲ್ಲ ಮಾಡ್ತಾರೆ ಸಿನಿಮಾ ಇಂಡಸ್ಟ್ರಿಲಿ. ಅದೆಲ್ಲ ಬೇರೆ ಥರ ವಿಚಾರ. ಬಟ್ ಆದರೂ ಕೂಡ ರೇಖಾ ದಾಸ್ ಅವ್ರಿಗೂ ಕೂಡ ಇದೇ ರೀತಿ ಏನೂ ಆಗಿರಲಿಲ್ಲ. ಆದರೆ ಓಂ ಪ್ರಕಾಶ್ ರಾವ್ ಅಂತೂ ಬಿಟ್ಟು ಹೋದ್ಮೇಲೆ ಅವರ ಒಂದು ಕುಟುಂಬಕ್ಕಂತೂ ಯಾರೂ ದಿಕ್ಕೇ ಇಲ್ಲ. ನೋಡಿ, ಗಂಡನೇ ನನಗೆ ದೇವರು ಅಂತ ನಂಬ್ಕೊಂಡು ಬಂದರು. ಇವತ್ತು ಗಂಡ ಇಲ್ಲ, ಇದ್ದಾರೆ, ಗಂಡ ಇದ್ದರೂ ಕೂಡ ಒಂದು ಅವರ ಸ್ಥಾನವನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ. ಆದರೂ ಕೂಡ ಇವಾಗಲೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಮನೆ ಈಗಲೂ ಕೂಡ ಒಂದಾಗುತ್ತೇನೋ, ನಮ್ಮ ಗಂಡ ವಾಪಸ್ ಬರ್ತಾರೇನೋ, ಓಂ ಪ್ರಕಾಶ್ ರಾವ್ ಅವರು ವಾಪಸ್ ಬಂದರೆ ಮತ್ತೆ ಒಂದಾಗ್ತೀವೇನೋ ನಾವು ಒಂದು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ರೇಖಾ ದಾಸ್ ಅವರು. ಆದರೂ ಕೂಡ ಒಂದೇನು ಅಂಥ ಕಥೆಯಂತೂ ಸಿಗ್ತಾ ಇಲ್ಲ. ನೋಡಿ, ಇನ್ನೂ ಅವರು ಸಿನಿಮಾದಲ್ಲೂ ಕೂಡ ತುಂಬ ಬ್ಯುಸಿಯಾಗಿದ್ದಾರೆ. ಎಷ್ಟೋ ಈಗ ಬರ್ತಾ ಇರ್ತಕ್ಕಂಥ ಹಳೆ ಸಿನಿಮಾಯಿಂದ ಹಿಡಿದು ಈಗ ಹೊಸ ಸಿನಿಮಾನು ಕೂಡ ಫಿನಿಕ್ಸ್ ಸಿನಿಮಾ ಎಲ್ಲ ನೀವು ನೋಡ್ಬೋದು. ತುಂಬ ಸಿನಿಮಾಗಳಲ್ಲೇ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಬಟ್ ಈ ವಿಷಯ ಕೂಡ ಮಾಧ್ಯಮದವರು ಕೇಳಬೇಕು.
ರೇಖಾದಾಸ್ ಅವ್ರನ್ನ ಯಾಕೆ ಬಿಟ್ಬಿಟ್ರಿ, ಡಿವೋರ್ಸ್ ಆಯಿತು ಮತ್ತೆ ಮತ್ತೆ ನೀವು ಅವ್ರನ್ನ ನೋಡೋಕೆ ಹೋಗ್ಲಿಲ್ವಾ ಅಂದರೆ ಡಿವೋರ್ಸ್ ಆದಮೇಲೆ ನೋಡೋಕೆ ಹೋಗಲ್ಲ ಯಾರನ್ನು, ಆದರೂ ಕೂಡ ಮತ್ತೆ ಏನಾದರೂ ಒಂದು ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನೋಡಿ ಎಷ್ಟೋ ದಾಂಪತ್ಯದಲ್ಲಿ ನಾವು ಬಿರುಕುಗಳನ್ನ ಕಾಣ್ಬೋದು. ನಿಮ್ಮ ಸ್ವಂತ ಮನೆಗಳಲ್ಲೂ ಕೂಡ ಇದ್ದೇ ಇರುತ್ತೆ. ಎಷ್ಟೋ ಮನೆಗಳಲ್ಲಿ ಎಷ್ಟೋ ಕುಟುಂಬಗಳು ಬೀದಿಗೆ ಬರ್ತಕ್ಕಂಥದ್ದು. ಈಗ ಸಿನಿಮಾದಲ್ಲೂ ಕೂಡ ಅಷ್ಟೇ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದುಬಿಟ್ಟಿದೆ. ಈಗ ನೋಡಿ ಸಿನಿಮಾ ಇಂಡಸ್ಟ್ರಿ ಅಂತಂದರೆ ಇವರೊಬ್ಬರದೇ ಒಂದು ವಿಷಯ ಅಲ್ಲ, ಎಷ್ಟೋ ಜನಗಳು ಇದೇ ರೀತಿ ಬೀದಿಗೆ ಬರ್ತಾನೆ ಇರುತ್ತೆ, ಶಿಕ್ಷೆಗಳನ್ನು ಅನುಭವಿಸ್ತಾ ಇರ್ತಾರೆ. ಆ ಥರ ಅನುಭವಿಸೋರನ್ನೆಲ್ಲ ನಾವು ನೋಡ್ಬೋದು. ನಿಮಗೆ ಏನಂತ ಅನ್ಸುತ್ತೆ ಅಂದರೆ ಸಿನಿಮಾ ಅಂತಂದರೆ ನಾವು ಏನೋ ದುಡ್ಡು ಮಾಡ್ತಾಯಿದ್ದೀವಿ, ಕೋಟಿನ ಹಗರಣ ಮಾಡ್ತಾಯಿದ್ದೀವಿ, ಅಲ್ಲಿ ಏನೋ ದೊಡ್ಡ ಸಾಧನೆ ಅಂತ ಮಾಡ್ತಾಯಿದ್ದೀವಿ ಅಂತ ಅನ್ಕೋತೀರಾ. ನೋಡಿ ರೇಖಾದಾಸ್ ಅವರು ಒಂದು ಬಾಳು ಯಾವ ಸ್ಥಿತಿಗೆ ಬಂದಿದೆ ಅಂತ. ಅವ್ರ ಗಂಡನೇ ಕೈ ಕೊಟ್ಟು ಹೋದ್ಮೇಲೆ ಇನ್ನು ಮಕ್ಕಳನ್ನ ಹೇಗೆ ಸಾಕಬೇಕು, ಒಬ್ಬ ಮಡದಿ ಹೆಂಡತಿಯಾಗಿ ಅವರು ತನ್ನ ಒಂದು ಸಂಸಾರದ ಜವಾಬ್ದಾರಿ ಹೊತ್ಕೊಂಡು ಹೇಗೆ ಸಾಕಬೇಕು ಮಕ್ಕಳನ್ನ ಅಂತಕ್ಕಂಥದ್ದು ಈಗ ನೋಡಿ ಯಾವ ಮಟ್ಟಕ್ಕೆ ಬಂದಿದೆ ಅಂತ. ಆದರೆ ಸ್ಥಿತಿ ಅಂತಂತಂದರೆ ನೀವು ಅಷ್ಟು ಈಸಿ ಅಲ್ಲ. ಯಾಕೆಂತಂದರೆ ನಾವು ಒಂದು ಸಿನಿಮಾವನ್ನು ಮಾಡ್ತಾಯಿದ್ದೀವಿ, ಒಂದು ಸಿನಿಮಾದಲ್ಲಿ ನಟಿಯಾಗಿ ಪಾತ್ರವನ್ನು ಮಾಡ್ತೀವಿ ಅಂದರೆ ಅದರಲ್ಲಿ ಎಷ್ಟೋ ಜನ ಕೆಟ್ಟದ್ದನ್ನು ತೋರಿಸ್ತಾರೆ, ಕೆಟ್ಟ ಒಂದು ಪಾತ್ರವನ್ನು ತೋರಿಸ್ತಾರೆ. ಇದೆಲ್ಲ ಯಾರಿಗೂ ಕೂಡ ಅಷ್ಟು ಇಷ್ಟ ಇರಲ್ಲ. ಇದೆಲ್ಲ ನೀವು ನೋಡ್ತಾ ಇರ್ತೀರ ಇದನ್ನೆಲ್ಲ. ಯಾಕೆಂದರೆ ಸಿನಿಮಾದಲ್ಲಿ ಓಂ ಪ್ರಕಾಶ್ ರಾವ್ ಅಂತೂ ತುಂಬ ಸ್ಟ್ರಿಕ್ಟ್, ನೀವು ನೋಡಿರ್ತೀರ. ಎಷ್ಟೋ ಒಂದು ಡೈಲಾಗ್ ಗೀಳೋದ್ರ ಆಗಲಿ, ಎಷ್ಟೋ ನಟಿಯರ ಜೊತೆ ಒಂದು ಪಾತ್ರಗಳು ಡೈಲಾಗ್ಗಳನ್ನ ಇದೇ ರೀತಿ ಹೇಳಬೇಕು ಅಂತ ಕೂಡ ಕೇಳ್ಕೊತಾರೆ. ಆದರೆ ಅದೇ ರೀತಿ ಆ ರೀತಿ ಹೇಳಲ್ಲ ಅವರು. ನೀವೆಲ್ಲ ನೋಡ್ತಾ ಇರ್ತೀರ, ಇದರೆಲ್ಲ ನೀವು ಒಂದು ಹೊಸ ವಿಷಯ ಏನಲ್ಲ ಇದೆಲ್ಲ. ಸಿನಿಮಾಗಳಲ್ಲಂತೂ ಇದೇ ರೀತಿ ಕಾಸ್ಟ್ಯೂಮ್ಸ್ ಬಟ್ಟೆಗಳನ್ನ ಹಾಕೋಬೇಕು ಅಂತೆಲ್ಲ ಇರುತ್ತೆ. ಇದೆಲ್ಲ ನೀವು ಕಾಸ್ಟ್ಯೂಮ್ಸ್ ಬಟ್ಟೆಗಳನ್ನ ಹಾಕೋಬೇಕು ಅಂದರೆ ನಿರ್ದೇಶಕರು ಏನು ಹೇಳ್ತಾರೆ ಅದೇ ರೀತಿನ ಕೇಳಬೇಕು. ನೋಡಿ ಈಗ ಅವ್ರ ಮಗಳು ಕೂಡ ಈಗ ನಿರ್ದೇಶನ ಅವ್ರ ರೂಪದಲ್ಲೇ ಏನೋ ಒಂದು ಸ್ಟೋರಿಯನ್ನು ಕೊಟ್ಟು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡಬೇಕು ಅಂತ ಹೇಳ್ಕೊತಾ ಇದ್ದಾರೆ. ಆದರೆ ಮುಂದೆ ಏನಾಗುತ್ತೆ, ಕಾಲಿಡ್ತಾರ ಇಲ್ಲ ಅಲ್ಲೇ ಬಿಟ್ಬಿಡ್ತಾರ, ಮಗಳನ್ನು ಕೂಡ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇನ್ನೂ ಕೂಡ ರೇಖಾದಾಸ್ ಅವ್ರ ಜೊತೆ ಕೂಡ ಒಂದು ಸಂಬಂಧ ಅಂತೂ ಕೂಡ ಇಟ್ಕೊಳ್ಳೋ ಒಂದು ಸ್ಥಿತಿ ಬರ್ತಾ ಇಲ್ಲ ಅವ್ರಿಗೆ. ಯಾಕೆಂದರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಸ್ನೇಹಿತರೆ. ಅದಕ್ಕೂ ಕೂಡ ಓಂ ಪ್ರಕಾಶ್ ರಾವ್ ಅಂತೂ ಮದುವೆಯಾಗಿ ಕೈ ಕೊಟ್ಟಿದ್ದಂತೂ ನಿಜ. ಏನು ಕೈ ಕೊಟ್ಟರು ಅಂತಕ್ಕಂಥದ್ದು ಕೂಡ ಒಂದು ಇದುವರೆಗೂ ವಿಡಿಯೋ ಅಷ್ಟೊಂದು ತಿಳಿದು ಬಂದಿಲ್ಲ. ಈಗ ನೋಡಿ ಅವ್ರ ಮಗಳಿಗಂತೂ ತುಂಬ ಸಿಂಪಲ್. ಅವ್ರ ಮಗಳು ಈಗ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾ ಇರೋದು ಒಂದು ದೊಡ್ಡ ಸುದ್ದಿನೇ, ಮಗಳು ಚರ್ಚೆ ಆಗ್ತಾ ಇರೋದು. ರೇಖಾದಾಸ್ ಅವ್ರ ಮಗಳು ಕೂಡ ಈಗ ಅವಕಾಶ ಕೊಟ್ಟಿಲ್ಲ ಅಂತ ಕೂಡ ಅಪ್ಪ ಅಮ್ಮನ ಬಗ್ಗೆ ಕೂಡ ಒಂದು ಸತ್ಯವನ್ನು ಹೊರ ಹಾಕಿದರು. ನನಗೆ ಅಪ್ಪನ ಕೂಡ ಬೇಕು ಅಂತ ಕೂಡ ಹೇಳ್ಕೊಂಡಿದ್ರಂತೆ. ಯಾಕೆಂದರೆ ರೇಖಾದಾಸ್ ಅವರು ತಮ್ಮ ಒಂದು ಸಂಸಾರದ ಜವಾಬ್ದಾರಿ ಅಂತ ನಾವೇನು ಕರಿತೀವಿ, ಅಪ್ಪ ಇಲ್ಲ ಅಂದರೆ ಸಾಕೋಕ್ಕೆ ಆಗಲ್ಲ. ಈಗ ನೋಡಿ ನಮ್ಮ ಮನೆ ಯಜಮಾನ ಅಂತ ನಾವೇನು ಕರಿತೀವಿ, ಅವರು ನಮ್ಮ ಮನೆ ಯಜಮಾನರು ಯಾರೇ ಆಗಲಿ, ಒಬ್ಬ ಹೆಣ್ಣುಮಗಳು ಮಗಳನ್ನು ಓದಿಸಿ ಅದು ವಿದ್ಯಾವಂತರನ್ನಾಗಿ ಮಾಡೋದು ಅದೆಲ್ಲ ಎಲ್ಲರ ಕೈಲೂ ಆಗಲ್ಲ. ಎಷ್ಟೋ ಜನಗಳು ಈಗಲೂ ಕೂಡ ಬಡತನದಲ್ಲೇ ಕಾಲ ಕಳೀತಾ ಇದ್ದಾರೆ. ಒಂದು ವಿದ್ಯಾಭ್ಯಾಸ ಇಲ್ಲದೆ, ಒಂದು ಬುದ್ಧಿ ಇಲ್ಲದೆ ಅವ್ರಿಗೆ. ಕೆಲವರಂತೂ ಅವ್ರ ಗಂಡ ಅಂತೂ ಎಷ್ಟೋ ಜನ ಎಣ್ಣೆ ಹೊಡೆದು ಕುಡುಕರಾಗಿರ್ತಾರೆ. ಅದರಿಂದ ಹೆಂಡತಿಯಾದವಳೇ ಮಕ್ಕಳನ್ನ ಸಾಕಬೇಕು, ಮನೆ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗತ್ತೆ. ಇವರು ಕೂಡ ಅದೇ ರೀತಿ ಬಂದಿದ್ದು. ನೋಡಿ ಎಂಥ ಕಾಲದಲ್ಲಿ ಎಂತೆಂಥ ವಿಷಯಗಳನ್ನೆಲ್ಲ ಘಟನೆಗಳನ್ನೆಲ್ಲ ಈಗ ಬಿಚ್ಚಿಡ್ಬೋದು ನಿಮ್ಮ ಮುಂದೆ ಅಂತ. ಇನ್ನು ಹೋಗ್ತಾ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋಣ. ಇಲ್ಲಿವರೆಗೆ ಥ್ಯಾಂಕ್ ಯು.